ಆಸ್ಪತ್ರೆಗೆ ಆಗಮಿಸಿದ್ದಾರೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್. ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ ದರ್ಶನ್ ಭೇಟಿ ಕೊಟ್ಟಿದ್ದಾರೆ. ಬೆನ್ನು ನೋವಿನಿಂದ ನಟ ದರ್ಶನ್ ಬಳಲ್ತಾ ಇದ್ದಾರೆ. ಚಿಕಿತ್ಸೆಗಾಗಿ ಹಾಸ್ಪಿಟಲ್ಗೆ ಬಂದಿದ್ದಾರೆ. ಸಂಕ್ರಾಂತಿ ಸಡಗರವನ್ನ ಮುಗಿಸಿ ಈಗ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ ದರ್ಶನ್ ಭೇಟಿ ಕೊಟ್ಟಿದ್ದಾರೆ. ಬೆನ್ನು ನೋವಿನಿಂದ ನಟ ದರ್ಶನ್ ಬಳಲ್ತಾ ಇದ್ದಾರೆ ಹಲವು ದಿನಗಳಿಂದ. ಈಗಾಗಲೇ ಶಸ್ತ್ರಚಿಕಿತ್ಸೆಗೆ ಓಕೆ ಅಂತ ಹೇಳಿದ್ದಾರೆ ದರ್ಶನ್. ಸಂಕ್ರಾಂತಿ ಬಳಿಕ ಆಪರೇಷನ್ ಅಂತ ವೈದ್ಯರು ಹೇಳಿದ್ರು. ಡಾಕ್ಟರ್ ಅಜಯ್ ಹೆಗ್ಡೆ ಬಳಿ ಚಿಕಿತ್ಸೆಗೆ ಅಂತ ದರ್ಶನ್ ಬಂದಿದ್ದಾರೆ. ಮಧ್ಯಂತರ ಜಾಮೀನು ಪಡೆದರೂ ಕೂಡ ಆಪರೇಷನ್ ಆಗಿರಲಿಲ್ಲ. ಸದ್ಯ ಪೂರ್ಣಾವಧಿ ಬೇಲ್ ಮೇಲೆ ನಟ ದರ್ಶನ್ ಹೊರಗಡೆ ಇದ್ದಾರೆ. ಇದೀಗ ಆಪರೇಷನ್ ಮಾಡಿಸೋದಕ್ಕೆ ಒಪ್ಕೊಂಡ್ರ ದರ್ಶನ್ ಅನ್ನುವಂಥ ಪ್ರಶ್ನೆ. ಒಪ್ಪಿದ್ದಾರೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಚಿಕಿತ್ಸೆಗಾಗಿ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ತಪಾಸಣೆ ಬಳಿಕ ವಾಪಸ್ ಹೊರಟರು. ಇವತ್ತು ಆರಾಮಾಗಿ ನಡ್ಕೊಂಡು ಬಂದ್ರು. ಬಹುಶಃ ಫಿಸಿಯೋಥೆರಪಿ ವರ್ಕ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಆರಾಮಾಗಿ ನಡ್ಕೊಂಡು ಬಂದ್ರು. ಕುಂಟ್ತಾ ಇರಲಿಲ್ಲ, ಏನಿರಲಿಲ್ಲ. ಆರಾಮಾಗಿ ಹಾಸ್ಪಿಟ್ಲಿಗೆ ಬಂದರು. ಟೆಸ್ಟ್ ಮಾಡಿಸ್ಕೊಂಡ್ರು. ಡಾಕ್ಟರ್ ಅಜಯ್ ಹೆಗ್ಡೆ ಅವರ ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸ್ಕೊಂಡ್ರು. ಪುನಃ ಅಲ್ಲಿಂದ ವಾಪಸ್ ಹೊರಟರು. ಬಹುಶಃ ಇವತ್ತು ಜನರಲ್ ಚೆಕಪ್ ಎಲ್ಲ ಆದಮೇಲೆ ವೈದ್ಯರು ದಿನಾಂಕ ನಿಗದಿ ಮಾಡುವಂಥ ಸಾಧ್ಯತೆ ಇದೆ ಶಸ್ತ್ರಚಿಕಿತ್ಸೆಗೆ. ಇನ್ನು ದರ್ಶನ್ಗೆ ಎಪಿಡ್ಯೂರಲ್ ಇಂಜೆಕ್ಷನ್ ಅನ್ನ ವೈದ್ಯರು ಕೊಟ್ಟಿದ್ದಾರೆ. 1 ವಾರ ಪರೀಕ್ಷಿಸಿದ ಬಳಿಕ ಮುಂದಿನ ನಿರ್ಧಾರ ಅಂತ ಹೇಳಿದ್ದಾರೆ. ಆಪರೇಷನ್ ಮಾಡಿಸ್ಬೇಕಾ ಬೇಡವಾ ಅನ್ನುವಂಥದ್ದು ಈ 1 ವಾರದಲ್ಲಿ ಗೊತ್ತಾಗುತ್ತೆ. 1 ವಾರದಲ್ಲಿ ಬ್ಲಾಕ್ ಕ್ಲಿಯರ್ ಆಗದೇ ಇದ್ರೆ ಸರ್ಜರಿ ಮಾಡಲೇಬೇಕಾಗತ್ತೆ. ಆಪರೇಷನ್ಗೆ ಸಿದ್ಧತೆಯನ್ನು ನಡೆಸ್ಕೊಳ್ತಾರೆ ವೈದ್ಯರು. ಅದಾದ ನಂತರ ಈಗ ಎಪಿಡ್ಯೂರಲ್ ಇಂಜೆಕ್ಷನ್ ಕೊಟ್ಟಿದ್ದಾರೆ. 1 ವಾರದಲ್ಲಿ ಏನಾದರೂ ಬ್ಲಾಕ್ ಕ್ಲಿಯರೆನ್ಸ್ ಆಗಿಲ್ಲ ಅಂತಂದ್ರೆ ಮತ್ತೆ ಆಪರೇಷನ್ಗೆ ಸಿದ್ಧತೆಯನ್ನು ವೈದ್ಯರು ಮಾಡ್ಕೊಳ್ತಾರೆ. ಸದ್ಯಕ್ಕೆ ಫಿಸಿಯೋಥೆರಪಿನೇ ಕಂಟಿನ್ಯೂ ಮಾಡಿ ಅಂತ ಸಜೆಸ್ಟ್ ಮಾಡಿದ್ದಾರೆ. ನೋಡಿ, ದರ್ಶನ್ ಕುಟುಂಬಸ್ಥರ ಜೊತೆ ಒಂದು ಕಡೆ ಸಂಕ್ರಾಂತಿಯನ್ನು ಸೆಲೆಬ್ರೇಟ್ ಮಾಡಿದ್ದಾರೆ ಅವರ ಫಾರ್ಮ್ ಹೌಸಲ್ಲಿ. ಇನ್ನೊಂದು ಕಡೆ ಆಪರೇಷನ್ಗೆ ಬಂದಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಆಪರೇಷನ್ ಅಂದರೆ ಹಾಸ್ಪಿಟಲ್ಗೆ ಬಂದಂತಹ ದೃಶ್ಯಗಳು. ಆಪರೇಷನ್ ಮಾಡಬೇಕಾ ಬೇಡವಾ ಅನ್ನುವಂಥದ್ದು 1 ವಾರದಲ್ಲಿ ಗೊತ್ತಾಗುತ್ತೆ. ಈಗ ಇಂಜೆಕ್ಷನ್ ತಗೊಂಡಿದ್ದಾರೆ, ಅದರಲ್ಲಿ ಏನಾದರೂ ಬ್ಲಾಕ್ ಕ್ಲಿಯರೆನ್ಸ್ ಆಗಿಲ್ಲ ಅಂತಂದರೆ ಆಪರೇಷನ್ ಮಾಡಬೇಕಾ ಬೇಡವಾ ಅನ್ನುವಂಥದ್ದು ವೈದ್ಯರು ಅದಾದಮೇಲೆ ಡಿಸೈಡ್ ಮಾಡ್ತಾರೆ. ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಸದ್ಯ ದರ್ಶನ್ ಮಣಿಪಾಲ್ ಹಾಸ್ಪಿಟಲ್ಗೆ ಭೇಟಿ ಕೊಟ್ಟಿದ್ರು. ಅವರ ರೆಗ್ಯುಲರ್ ಡಾಕ್ಟರ್ ಯಾರಿದ್ದಾರೆ ದರ್ಶನನ್ನ ಟ್ರೀಟ್ ಮಾಡಿದಂಥವ್ರು ಡಾಕ್ಟರ್ ಅಜಯ್ ಹೆಗ್ಡೆ ಅವರನ್ನ ಭೇಟಿ ಮಾಡಿದ್ರು ಅನ್ನುವಂಥ ಮಾಹಿತಿ ಇದೆ. ಸದ್ಯದ ಅಪ್ಡೇಟ್ಸ್ ಏನಿದೆ? ಆಪರೇಷನ್ ಮಾಡಿಸ್ಕೊಳ್ತಾರಾ, ಏನು ಎತ್ತ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ, ಹೇಗೆ? ಸಿಂಧೂರ, ಇವತ್ತು ಮೈಸೂರಿನ ಕೊಲಂಬಿಯಾ ಏಷ್ಯಾ ಅಂದ್ರೆ ಮಣಿಪಾಲ್ ಆಸ್ಪತ್ರೆಗೆ ನಟ ದರ್ಶನ್ ಅವರು ಆಗಮಿಸಿದ್ರು. ವೈದ್ಯ ಅಜಯ್ ಹೆಗ್ಡೆ ಬಳಿ ತಪಾಸಣೆಗೆ ಒಳಗಾದಂತ ನಟ ದರ್ಶನ್ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಮೈಸೂರಿನ ಆಸ್ಪತ್ರೆಯಲ್ಲಿ ವೈದ್ಯರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ರು. ಇವತ್ತು ಎಪಿಡ್ಯೂರಲ್ ಇಂಜೆಕ್ಷನ್ ಅನ್ನ ದರ್ಶನ್ ಅವರಿಗೆ ನೀಡಿರುವಂತದ್ದು. ಬಹಳ ಮುಖ್ಯವಾಗಿ L5S1 ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥ ನಟ ದರ್ಶನ್ ಅವರಿಗೆ ಫಿಸಿಯೋಥೆರಪಿಯಿಂದಲೇ ಸುಮಾರು 20% ಹೆಚ್ಚು ಗುಣಮುಖ ಆಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಆ ಒಂದು ವಿಚಾರವನ್ನ ಕೇಳಿದಂತ ನಟ ದರ್ಶನ್ ಅವರು ಕೂಡ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಎಪಿಡ್ಯೂರಲ್ ಇಂಜೆಕ್ಷನ್ ಅನ್ನ ಪಡೆದಿರ್ತಕ್ಕಂಥ ನಟ ದರ್ಶನ್ ಅವರಿಗೆ ಆ ಒಂದು ಇಂಜೆಕ್ಷನ್ ವರ್ಕೌಟ್ ಆದ್ರೆ, ನರ್ವ್ಸ್ ಅಲ್ಲಿ ಬ್ಲಾಕ್ ಕ್ಲಿಯರ್ ಆದ್ರೆ ಆಪರೇಷನ್ ಅನ್ನ ಮಾಡುವಂತ ಅಗತ್ಯ ಇಲ್ಲ ಅನ್ನೋದು ವೈದ್ಯರ ಮಾಹಿತಿ ಆಗಿರ್ತಕ್ಕಂಥದ್ದು. ಆ ಮೂಲಕ ಇವತ್ತು ಎಪಿಡ್ಯೂರಲ್ ಇಂಜೆಕ್ಷನ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ನಟ ದರ್ಶನ್ ಅವರಿಗೆ ಒಂದಷ್ಟು ಸಜೆಷನ್ ಅನ್ನ ಕೊಟ್ಟಿದ್ದಾರೆ ವೈದ್ಯರು. ಏನು ಬೇರೆ ಬೇರೆ ಆಯಾಮಗಳೇನಂದ್ರೆ ಆ ಒಂದು ಇಂಜೆಕ್ಷನ್ ದೇಹದ ಮೇಲೆ ಒಂದಷ್ಟು ಪರಿಣಾಮವನ್ನು ಕೂಡ ಬೀರಬಹುದು, ಬೀರದೆಯೂ ಕೂಡ ಇರಬಹುದು. ಹೀಗಾಗಿ ತಾವು ಅಲರ್ಟ್ ಆಗಿರಬೇಕು ಅನ್ನೋ ಒಂದು ಹೇಳಿಕೆಯನ್ನ ಕೂಡ ದರ್ಶನ್ ಅವರ ನೋಡ್ತಾ ಇರುವಂತಹ ವೈದ್ಯರು ನೀಡ್ತಾ ಇರತಕ್ಕಂಥದ್ದು. ದರ್ಶನ್ ಅವರಿಗೆ 20%ಗಿಂತ ಹೆಚ್ಚು ಗುಣಮುಖ ಆಗಿದೆ ಫಿಸಿಯೋಥೆರಪಿಯಲ್ಲಿಯೇ. ಹೀಗಾಗಿ ಫಿಸಿಯೋಥೆರಪಿಯನ್ನ ನೀವು ಕಂಟಿನ್ಯೂ ಮಾಡಬೇಕು ಅನ್ನೋ ಒಂದು ಸಲಹೆಯನ್ನು ಕೂಡ ವೈದ್ಯರು ಕೊಟ್ಟಿರ್ತಕ್ಕಂಥದ್ದು. ಒಂದು ವೇಳೆ ಎಪಿಡ್ಯೂರಲ್ ಇಂಜೆಕ್ಷನ್ ವರ್ಕ್ ಆಗದೇ ಇದ್ದಂತ ಸಂದರ್ಭದಲ್ಲಿ 1 ವಾರದ ಬಳಿಕ ಶಸ್ತ್ರಚಿಕಿತ್ಸೆಯನ್ನ ಮಾಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಎದುರಾಗುತ್ತೆ. ಈ ಶಸ್ತ್ರಚಿಕಿತ್ಸೆಯನ್ನ ಮಾಡಬೇಕಾದ್ರೆ ನಿಮ್ಮ ಫ್ಯಾಮಿಲಿನೂ ಕೂಡ ಕರೆದುಕೊಂಡು ಬರಬೇಕು. ಏನು ಸೈಡ್ ಎಫೆಕ್ಟ್ ಗಳನ್ನ, ಜೊತೆಗೆ ಏನಾಗಬಹುದು, ದೇಹದ ಮೇಲೆ ಏನು ದುಷ್ಪರಿಣಾಮ ಬೀರಬಹುದು, ಬೀರದನಿ ಇರಬಹುದು, ಈ ಎಲ್ಲವನ್ನು ಕೂಡ ನಿಮ್ಮ ಕುಟುಂಬದ ಜೊತೆಗೆ ಕೌನ್ಸಿಲಿಂಗ್ ಅನ್ನ ಮಾಡಬೇಕಾಗತ್ತೆ. ಹೀಗಾಗಿ ತಮ್ಮ ಪತ್ನಿ ಮತ್ತೆ ಮಗ ತಮ್ಮನನ್ನ ಕರೆದುಕೊಂಡು ಬರಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ನಟ ದರ್ಶನ್ ಅವರು ಕೂಡ ಸಮ್ಮತಿಯನ್ನ ಕೊಟ್ಟಿದ್ದಾರೆ. ನೇರವಾಗಿ ಮೈಸೂರಿನ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆ ಏನಿದೆ ಇಲ್ಲಿಗೆ ಬಂದಿದ್ದಂತಹ ನಟ ದರ್ಶನ್ ಅವರು ಎಪಿಡ್ಯೂರಲ್ ಇಂಜೆಕ್ಷನ್ ಅನ್ನ ಪಡೆದು ವಾಪಸ್ ತಮ್ಮ ತೋಟಕ್ಕೆ ತೆರಳಿರುವಂತದ್ದು. 1 ವಾರಗಳ ಕಾಲ ಅಬ್ಸರ್ವೇಷನ್ಗೆ ದರ್ಶನ್ ಅವರು ಒಳಗಾಗಿದ್ದಾರೆ. ಹೀಗಾಗಿ 1 ವಾರದ ಬಳಿಕ ಏನೆಲ್ಲ ಚೇಂಜಸ್ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಆದ್ರೆ ದರ್ಶನ್ ಅವರಿಗೆ ಬಹುತೇಕ ಆಪರೇಷನ್ ಈ ಒಂದು 99% ಎಪಿಡ್ಯೂರಲ್ ಇಂಜೆಕ್ಷನ್ ನಲ್ಲಿಯೇ ವರ್ಕ್ ಆಗುತ್ತೆ, ನರ್ವ್ ಬ್ಲಾಕ್ ಕ್ಲಿಯರ್ ಆಗುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಓಕೆ ಸುರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.